Everyone, welcome to Sanmarga classes. ಗುರುತ್ವ ಪಾಠದ ಮುಖ್ಯ ಪ್ರಶ್ನೆ 5 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 20ನೇ ಪ್ರಶ್ನೆ, ಒಂದು ಕಾರು ಬೆಟ್ಟದ ತುದಿಯಿಂದ ಬೀಳುತ್ತಾ 0.4 ಸೆಕೆಂಡ್ಗಳಲ್ಲಿ ನೆಲವನ್ನು ತಲುಪುತ್ತದೆ. G is equal to 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎ, ಅದು ನೆಲಕ್ಕೆ ಅಪ್ಪಳಿಸಿದಾಗ ಜವ ಎಷ್ಟು ಅಂತ ಕೇಳಿದ್ದಾರೆ. ಹಾಗಿದ್ರೆ ಒಂದು ಕಾರು ಬೆಟ್ಟದ ಬದಿಯಿಂದ ಬೀಳುತ್ತಾ 0.4 ಸೆಕೆಂಡ್ಗಳಲ್ಲಿ ನೆಲವನ್ನ ತಲುಪ್ತದೆ. ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳಿ. ಯು ಆರಂಭಿಕ ಜವ ಏನಂತ ಬರ್ಕೋತೀರಿ? 0. ಯಾಕೆಂದ್ರೆ ಬೆಟ್ಟದ ತುದಿಯಿಂದ ಬೀಳುತ್ತಾ ಅಂತ ಹೇಳ್ತಾ ಇದೆ, ಆ ಪಾಯಿಂಟ್ ಅಲ್ಲಿ ಅದು 0 ಆಗಿರುತ್ತೆ ಆರಂಭಿಕ ಜವ. ವಿ ಅನ್ನ ಫೈಂಡ್ ಔಟ್ ಮಾಡಬೇಕು ಒಂದನೇದ್ರಲ್ಲಿ. ಸರಿ, ನಮಗ್ ಗೊತ್ತಿದೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅನ್ನೋ ಒಂದು ಫಾರ್ಮುಲಾ. ಹಾಗಾಗಿ ವಿ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಯು ವ್ಯಾಲ್ಯೂ 0 ಆಯ್ತು, ಇದು ಟರ್ಮ್ 0 ಆಗ್ಬಿಡುತ್ತೆ. ಎ ವ್ಯಾಲ್ಯೂ ಅಂದ್ರೆ ಜಿ ವ್ಯಾಲ್ಯೂ, ಗುರುತ್ವ ವೇಗೋತ್ಕರ್ಷವನ್ನ ನೇರವಾಗಿ ಇದರಲ್ಲಿ ಹಾಕ್ತೀವಿ. 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ ಇಂಟು ಟೈಮ್ ಏನಿದೆ 0.4 ಸೆಕೆಂಡ್. 10 ಇಂಟು 0.4 ಸೆಕೆಂಡ್ ಅಂದ್ರೆ 4 ಮೀಟರ್ ಪರ್ ಸೆಕೆಂಡ್. 4 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಇದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಆಗಿರ್ತದೆ. ಎ ಆಯ್ತು. ಬಿ ಪ್ರಶ್ನೆ ಏನಿದೆ? 0.4 ಸೆಕೆಂಡ್ಗಳಲ್ಲಿ ಇದರ ಸರಾಸರಿ ಜವ ಎಷ್ಟು ಅಂತ ಕೇಳಿದ್ದಾರೆ. ಸರಾಸರಿ ಜವ ಕೇಳಿದಾಗ ಒಂದ್ ವೇಳೆ ಸಮವೇಗೋತ್ಕರ್ಷ ಇದ್ರೆ ನಾವು ಸರಾಸರಿ ಜವ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಡಿವೈಡೆಡ್ ಬೈ 2 ಅಂತ ಬರೀಬಹುದು. ಯಾವಾಗ ಸಮವೇಗೋತ್ಕರ್ಷ ಇದ್ದಾಗ ಇಲ್ಲಿ ನಾವೇನ್ ಬರಿಬಹುದು? ಯು ಅಂದ್ರೆ 0, ವಿ ಅಂದ್ರೆ 4 ಡಿವೈಡೆಡ್ ಬೈ 2 ಅಂದ್ರೆ 2 ಮೀಟರ್ ಪರ್ ಸೆಕೆಂಡ್. ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲಿ ಕೂಡ ಮಾಡಬಹುದು. ನಮಗ್ ಗೊತ್ತಿರೋ ಫಾರ್ಮುಲಾ ಏನು? ಸರಾಸರಿ ಜವ ಇಸ್ ಈಕ್ವಲ್ ಟು ಏನ್ ಬರಿತೀನಿ ನಾವು? ಒಟ್ಟು ಸ್ಥಾನ ಪಲ್ಲಟ, ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಏನಂತ ಬರಿತೀವಿ? ಒಟ್ಟು ತೆಗೆದುಕೊಂಡ ಕಾಲ ಅಂತ ಬರೀತೀವಿ. ಸರಿ, ಇದನ್ನ ನಾನು 3ನೇ ಪ್ರಶ್ನೆಗೆ ಉತ್ತರ ಬರೆದು ಇದನ್ನ ಬರೆಯೋಣ. ಯಾಕೆಂದ್ರೆ ಬೆಟ್ಟದ ತುದಿಯು ನೆಲದಿಂದ ಎಷ್ಟು ಎತ್ತರದಲ್ಲಿದೆ ಅಂತ ಕೇಳಿದ್ದಾರೆ. ನಾವು ಒಟ್ಟು ಸ್ಥಾನ ಪಲ್ಲಟವನ್ನ ನೋಡಿ ಇದರಿಂದ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ಇದರಲ್ಲಿ ಬಿ ಕ್ವಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಉತ್ತರವನ್ನ ಪಡ್ಕೋಬಹುದು. ಸರಿ, ಹಾಗಿದ್ರೆ ಇದಕ್ಕೆ ಇನ್ನೊಂದು ಮೆಥಡ್ ಅನ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಈಗ ಸಿ ಹೋಗೋಣ. ದಲ್ಲಿ ಏನ್ ಹೇಳ್ತಾರೆ? ನೆಲದಿಂದ ಬೆಟ್ಟದ ತುದಿಯು ಎಷ್ಟು ಎತ್ತರದಲ್ಲಿದೆ ಅಂದ್ರೆ ಎಚ್ ಅಥವಾ ಎಸ್ ಅಂತ ಇಟ್ಕೋಬಹುದು. ನಮ್ಗೆ ಎಸ್ ಮೇಲೆ ಫಾರ್ಮುಲಾ ಗೊತ್ತು, ಮತ್ತೆ ಎಚ್ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ ಮ್ಯಾಮ್. ಎಸ್ ಮೇಲೆ ಇಟ್ಕೋಣ. ಸರಿ, ಎಸ್ ನ ಫಾರ್ಮುಲಾ ಏನು? ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಲ್ವಾ? ಯು ವ್ಯಾಲ್ಯೂ ಏನಿದೆ? 0 ಇದೆ. ಹಾಗಾಗಿ ಯು ಇಂಟು ಟಿ, ಈ ಟರ್ಮ್ ಏನಾಗುತ್ತೆ? 0 ಆಗುತ್ತೆ. ಹಾಫ್ ಎ ಏನಿದೆ? 10, ಜಿ ವ್ಯಾಲ್ಯೂ, ಎ ಅಂದ್ರೆ ಜಿ ವ್ಯಾಲ್ಯೂ 10 ಇಂಟು ಟಿ ಏನಿದೆ? 0.4 ಸೆಕೆಂಡ್ ಸ್ಕ್ವೇರ್ ಮಾಡಿ. ಈಗ ಎಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿ ನೋಡೋಣ. 1/2 ಇಂಟು 10 ಇಂಟು 0.16 ಬರುತ್ತಾ? 0.4 ಸ್ಕ್ವೇರ್ ಮಾಡಿದಾಗ 0.16. ಹಾಗಿದ್ರೆ 2, 5, 10 ಏನ್ ಬರುತ್ತೆ? ಇದು ಇಂಟು 5, 0.8 ಮೀಟರ್ ಬರುತ್ತೆ. ನೆಲದಿಂದ ಬೆಟ್ಟದ ತುದಿ ಎಷ್ಟು ಎತ್ತರದಲ್ಲಿದೆ? 0.8 ಮೀಟರ್ ಎತ್ತರದಲ್ಲಿದೆ. ಹಾಗಿದ್ರೆ
ನಾನು ಇದನ್ನ ಯೂಸ್ ಮಾಡಿಕೊಂಡು ಬಿ ಅನ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ನೋಡಿ. ಸರಾಸರಿ ಜವ ಇಸ್ ಈಕ್ವಲ್ ಟು 0.8 ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಎಷ್ಟು? 0.4 ಸೆಕೆಂಡ್. ಉತ್ತರ ಏನ್ ಬಂತು? 2 ಮೀಟರ್ ಪರ್ ಸೆಕೆಂಡ್ ಬಂತ. ಈ ರೀತಿ ಕೂಡ ಫೈಂಡ್ ಔಟ್ ಮಾಡಬಹುದು. 2 ವಿಧಾನ ಇದೆ, ನಿಮ್ಗೆ ಯಾವ್ದು ಸುಲಭ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.